ಒಂದು ದಿನ ರಾಜ ಬೇಟೆಯಾಡಲು ಕಾಡಿಗೆ ಹೋದ. ಅವನು ಜಿಂಕೆಯನ್ನು ಬೆನ್ನಟ್ಟಿ ಕಳ್ಳರ ಊರು ಸೇರಿದ. ದಣಿದಿದ್ದ ರಾಜ ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದ. ಸಮೀಪದ ಮರದ ಬುಡದಲ್ಲಿ ಕೆಲ ಜನರು ಕುಳಿತು ಮಾತನಾಡುತ್ತಿದ್ದರು. ಆ ಮರದ ಮೇಲಿದ್ದ ಗಿಳಿ ರಾಜನನ್ನು ನೋಡಿತು. ಜನರಿಗೆ ಹೇಳಿತು, ಏನ್ ನೋಡ್ತೀರೋ? ಒಳ್ಳೆ ಈಸಮು ಸಿಕ್ಕೈತೆ, ಅವನ್ನ ಕೊಲ್ಲಿ ಮುತ್ತು ರತ್ನ ಕಿತ್ತುಕೊಳ್ರಿ, ಗುಂಡಿ ತೋಡಿ ಹೆಣಮುಚ್ಚಿ, ಯಾರೂ ಪತ್ತೆಯಾಗೋದಿಲ್ಲ. ರಾಜನನ್ನು ನೋಡುತ್ತಿದ್ದ ಜನ ಹೇಳಿದರು, ಸುಮ್ಮನೆ ಇರು, ಅವನಿದ್ದೇ ಮಾಡ್ತಿಲ್ಲ, ಅಲ್ಲಿ ಅವ ಸಾಮಾನ್ಯ ಮನುಷ್ಯನೂ ಅಲ್ಲ, ರಾಜ ಅದಾನ, ಅವನ ಹತ್ರ ಹೋದ್ರ ಬೆಂಕಿ ಜೊತೆ ಆಟ ಆಡಂಗ, ಬ್ಯಾಡ ಸುಮ್ಮನೆ ಇರು. ಗಿಳಿ ಮತ್ತೆ ಹೇಳಿತು, ಒಳ್ಳೆ ಬ್ಯಾಟೆ ಸಿಕ್ಕೈತೆ, ಬುಡಬ್ಯಾಡ್ರಿ, ಚುಚ್ಚಿರಿ, ಹೊಡಿರಿ, ಕೊಲ್ರಿ. ಆ ಮಾತುಗಳನ್ನು ಕೇಳಿದ ರಾಜ ಹೆದರಿದ. ಈ ಸ್ಥಳದಲ್ಲಿ ಇರುವುದು ಕ್ಷೇಮವಲ್ಲ ಎಂದು ಯೋಚಿಸಿದ. ರಥವನ್ನು ಹತ್ತಿ ಹೊರಟ. ಇದನ್ನು ನೋಡಿದ ಗಿಳಿ ಮತ್ತೆ ಹೇಳಿತು, ಅರೆ, ತಪ್ಪಿಸಿಕೊಂಡು ಹೊಂಟಾನ, ಏಳೋ, ಬಿಲ್ಲು ಬಾಣ ತಗ, ಅವನ್ನ ಬೆನ್ನಟ್ಟಿ ಹೋಗೋ, ಹಿಡೀರೋ. ಅಷ್ಟರಲ್ಲಿ ರಥ ಬಹಳ ದೂರ ಹೋಗಿತ್ತು. ರಾಜನಿಗೆ ದಣಿವು ಇನ್ನೂ ಆರಿರಲಿಲ್ಲ. ಅವನಿಗೆ ವಿಶ್ರಾಂತಿ ಬೇಕಿತ್ತು. ದಾರಿಯಲ್ಲಿ ಸಿಕ್ಕಿದ ಮುನಿ ಆಶ್ರಮವನ್ನು ಪ್ರವೇಶಿಸಿದ. ಅಲ್ಲಿ ಮರದ ಮೇಲೆ ಕುಳಿತಿದ್ದ ಗಿಳಿ ರಾಜನನ್ನು ಕಂಡು ಹೇಳಿತು, ಮಾನ್ಯರೇ, ತಮಗೆ ಆದರದ ಸ್ವಾಗತ. ಬನ್ನಿರಿ, ತಮ್ಮ ಆಗಮನದಿಂದ ಸಂತೋಷವಾಯಿತು. ಈ ಆಶ್ರಮ ತಮ್ಮ ಮನೆಯೆಂದು ತಿಳಿಯಿರಿ. ಪೂಜ್ಯರಾದ ಮುನಿಗಳು ಆಶ್ರಮದಲ್ಲಿ ಇಲ್ಲ, ಹೂವು ಹಣ್ಣುಗಳನ್ನು ತರಲು ವನಕ್ಕೆ ಹೋಗಿದ್ದಾರೆ. ಒಳಗೆ ದಯಮಾಡಿಸಿ. ಬಾಯಾರಿಕೆ? ಆ ಕೊಡದಲ್ಲಿ ತಣ್ಣೀರಿದೆ, ಕುಡಿಯಿರಿ. ಹಸಿವೆ? ಇಲ್ಲಿ ಹಣ್ಣುಗಳಿವೆ, ಸ್ವೀಕರಿಸಿ. ಆಯಾಸವೇ? ಮರದ ನೆರಳಿನ ಚಾಪೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯಿರಿ. ರಾಜ ಗಿಳಿಯ ಮಾತುಗಳನ್ನು ಕೇಳಿ ಸಂತೋಷಪಟ್ಟ. ಅವನು ಆ ಗಿಳಿಯನ್ನು ಕುರಿತು, ಎಲೈ ಗಿಳಿಯೇ, ನಿನ್ನ ಮಾತುಗಳು ಸಜ್ಜನರ ನುಡಿಯಂತಿವೆ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪಕ್ಕದ ಕಾಡಿನಲ್ಲಿದ್ದೆ. ಅಲ್ಲಿ ಒಂದು ಗಿಳಿಯ ಮಾತುಗಳನ್ನು ಕೇಳಿದೆ. ಅದರ ಮಾತಿನ ರೀತಿಗೂ ನಿನ್ನ ಮಾತಿನ ರೀತಿಗೂ ವ್ಯತ್ಯಾಸವಿದೆ. ಇದು ನನಗೆ ಆಶ್ಚರ್ಯ ಉಂಟು ಮಾಡಿದೆ ಎಂದನು. ಅದಕ್ಕೆ ಗಿಳಿ ಹೇಳಿತು, ರಾಜನೇ, ನಾವಿಬ್ಬರೂ ಸೋದರರು. ನಾವು ಚಿಕ್ಕವರಿದ್ದಾಗ ಒಂದು ದೊಡ್ಡ ಬಿರುಗಾಳಿಗೆ ಸಿಕ್ಕಿ ತೂರಿ ಹೋದೆವು. ನನ್ನ ಆ ಸೋದರ ಕಳ್ಳರ ಊರಿಗೆ ಸೇರಿದ. ಆ ಜನರು ಆಡುವ ಮಾತುಗಳು ಅವನಿಗೆ ಬಂದವು. ನಾನು ಈ ಮುನಿ ಆಶ್ರಮ ಸೇರಿದೆ. ಇವರು ಆಡುವ ಮಾತುಗಳು ನನಗೆ ಬಂದವು. ನಾವು ವಾಸ ಮಾಡುವ ಪ್ರದೇಶದ ಜನರ ಮಾತುಗಳು ನಮಗೆ ಬರುತ್ತವೆ. ರಾಜನಿಗೆ ಆ ಗಿಳಿಯ ಮಾತುಗಳಿಂದ ಸಂತೋಷವಾಯಿತು. ಒಂದು ದಿನ ರಾಜ ಬೇಟೆಯಾಡಲು ಕಾಡಿಗೆ ಹೋದ. ಅವನು ಜಿಂಕೆಯನ್ನು ಬೆನ್ನಟ್ಟಿ ಕಳ್ಳರ ಊರು ಸೇರಿದ. ದಣಿದಿದ್ದ ರಾಜ ವಿಶ್ರಾಂತಿ ಪಡೆಯಲು ಮರದ ಕೆಳಗೆ ಮಲಗಿದ. ಸಮೀಪದ ಮರದ ಬುಡದಲ್ಲಿ ಕೆಲ ಜನರು ಕುಳಿತು ಮಾತನಾಡುತ್ತಿದ್ದರು. ಆ ಮರದ ಮೇಲಿದ್ದ ಗಿಳಿ ರಾಜನನ್ನು ನೋಡಿತು. ಜನರಿಗೆ ಹೇಳಿತು, ಏನ್ ನೋಡ್ತೀರೋ? ಒಳ್ಳೆ ಈಸಮು ಸಿಕ್ಕೈತೆ, ಅವನ್ನ ಕೊಲ್ಲಿ ಮುತ್ತು ರತ್ನ ಕಿತ್ತುಕೊಳ್ರಿ, ಗುಂಡಿ ತೋಡಿ ಹೆಣಮುಚ್ಚಿ, ಯಾರೂ ಪತ್ತೆಯಾಗೋದಿಲ್ಲ. ರಾಜನನ್ನು ನೋಡುತ್ತಿದ್ದ ಜನ ಹೇಳಿದರು, ಸುಮ್ಮನೆ ಇರು, ಅವನಿದ್ದೇ ಮಾಡ್ತಿಲ್ಲ, ಅಲ್ಲಿ ಅವ ಸಾಮಾನ್ಯ ಮನುಷ್ಯನೂ ಅಲ್ಲ, ರಾಜ ಅದಾನ, ಅವನ ಹತ್ರ ಹೋದ್ರ ಬೆಂಕಿ ಜೊತೆ ಆಟ ಆಡಂಗ, ಬ್ಯಾಡ ಸುಮ್ಮನೆ ಇರು. ಗಿಳಿ ಮತ್ತೆ ಹೇಳಿತು, ಒಳ್ಳೆ ಬ್ಯಾಟೆ ಸಿಕ್ಕೈತೆ, ಬುಡಬ್ಯಾಡ್ರಿ, ಚುಚ್ಚಿರಿ, ಹೊಡಿರಿ, ಕೊಲ್ರಿ. ಆ ಮಾತುಗಳನ್ನು ಕೇಳಿದ ರಾಜ ಹೆದರಿದ. ಈ ಸ್ಥಳದಲ್ಲಿ ಇರುವುದು ಕ್ಷೇಮವಲ್ಲ ಎಂದು ಯೋಚಿಸಿದ. ರಥವನ್ನು ಹತ್ತಿ ಹೊರಟ. ಇದನ್ನು ನೋಡಿದ ಗಿಳಿ ಮತ್ತೆ ಹೇಳಿತು, ಅರೆ, ತಪ್ಪಿಸಿಕೊಂಡು ಹೊಂಟಾನ, ಏಳೋ, ಬಿಲ್ಲು ಬಾಣ ತಗ, ಅವನ್ನ ಬೆನ್ನಟ್ಟಿ ಹೋಗೋ, ಹಿಡೀರೋ. ಅಷ್ಟರಲ್ಲಿ ರಥ ಬಹಳ ದೂರ ಹೋಗಿತ್ತು. ರಾಜನಿಗೆ ದಣಿವು ಇನ್ನೂ ಆರಿರಲಿಲ್ಲ. ಅವನಿಗೆ ವಿಶ್ರಾಂತಿ ಬೇಕಿತ್ತು. ದಾರಿಯಲ್ಲಿ ಸಿಕ್ಕಿದ ಮುನಿ ಆಶ್ರಮವನ್ನು ಪ್ರವೇಶಿಸಿದ. ಅಲ್ಲಿ ಮರದ ಮೇಲೆ ಕುಳಿತಿದ್ದ ಗಿಳಿ ರಾಜನನ್ನು ಕಂಡು ಹೇಳಿತು, ಮಾನ್ಯರೇ, ತಮಗೆ ಆದರದ ಸ್ವಾಗತ. ಬನ್ನಿರಿ, ತಮ್ಮ ಆಗಮನದಿಂದ ಸಂತೋಷವಾಯಿತು. ಈ ಆಶ್ರಮ ತಮ್ಮ ಮನೆಯೆಂದು ತಿಳಿಯಿರಿ. ಪೂಜ್ಯರಾದ ಮುನಿಗಳು ಆಶ್ರಮದಲ್ಲಿ ಇಲ್ಲ, ಹೂವು ಹಣ್ಣುಗಳನ್ನು ತರಲು ವನಕ್ಕೆ ಹೋಗಿದ್ದಾರೆ. ಒಳಗೆ ದಯಮಾಡಿಸಿ. ಬಾಯಾರಿಕೆ? ಆ ಕೊಡದಲ್ಲಿ ತಣ್ಣೀರಿದೆ, ಕುಡಿಯಿರಿ. ಹಸಿವೆ? ಇಲ್ಲಿ ಹಣ್ಣುಗಳಿವೆ, ಸ್ವೀಕರಿಸಿ.
ಆಯಾಸವೇ? ಮರದ ನೆರಳಿನ ಚಾಪೆಯ ಮೇಲೆ ಕುಳಿತು ವಿಶ್ರಾಂತಿ ಪಡೆಯಿರಿ. ರಾಜ ಗಿಳಿಯ ಮಾತುಗಳನ್ನು ಕೇಳಿ ಸಂತೋಷಪಟ್ಟ. ಅವನು ಆ ಗಿಳಿಯನ್ನು ಕುರಿತು, ಎಲೈ ಗಿಳಿಯೇ, ನಿನ್ನ ಮಾತುಗಳು ಸಜ್ಜನರ ನುಡಿಯಂತಿವೆ. ಆದರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪಕ್ಕದ ಕಾಡಿನಲ್ಲಿದ್ದೆ. ಅಲ್ಲಿ ಒಂದು ಗಿಳಿಯ ಮಾತುಗಳನ್ನು ಕೇಳಿದೆ. ಅದರ ಮಾತಿನ ರೀತಿಗೂ ನಿನ್ನ ಮಾತಿನ ರೀತಿಗೂ ವ್ಯತ್ಯಾಸವಿದೆ. ಇದು ನನಗೆ ಆಶ್ಚರ್ಯ ಉಂಟು ಮಾಡಿದೆ ಎಂದನು. ಅದಕ್ಕೆ ಗಿಳಿ ಹೇಳಿತು, ರಾಜನೇ, ನಾವಿಬ್ಬರೂ ಸೋದರರು. ನಾವು ಚಿಕ್ಕವರಿದ್ದಾಗ ಒಂದು ದೊಡ್ಡ ಬಿರುಗಾಳಿಗೆ ಸಿಕ್ಕಿ ತೂರಿ ಹೋದೆವು. ನನ್ನ ಆ ಸೋದರ ಕಳ್ಳರ ಊರಿಗೆ ಸೇರಿದ. ಆ ಜನರು ಆಡುವ ಮಾತುಗಳು ಅವನಿಗೆ ಬಂದವು. ನಾನು ಈ ಮುನಿ ಆಶ್ರಮ ಸೇರಿದೆ. ಇವರು ಆಡುವ ಮಾತುಗಳು ನನಗೆ ಬಂದವು. ನಾವು ವಾಸ ಮಾಡುವ ಪ್ರದೇಶದ ಜನರ ಮಾತುಗಳು ನಮಗೆ ಬರುತ್ತವೆ. ರಾಜನಿಗೆ ಆ ಗಿಳಿಯ ಮಾತುಗಳಿಂದ ಸಂತೋಷವಾಯಿತು.